So all eyes on me. Live life of a thug nigga until the day I die. Live life of a boss player. Live life of a thug nigga until the day I die. Live life of a boss player. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಿಕ್ಷಿನಿಂದ ವ್ಯಾಂಡರ್ಲಾಸ್ಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು TVS iQube ನೊಂದಿಗೆ ಇದ್ದೀನಿ. ಸೊ ಇದು ನಾನು ತೊಗೊಂಡ್ರಂಥ ಗಾಡಿನೇ. ಇದು ಯಾವುದೋ ಶೋರೂಮಿಂದ ನನಗೆ ರಿವ್ಯೂ ಮಾಡೋಕ್ಕೆ ಕೊಟ್ಟಿರೋದಿಲ್ಲ. ಸೊ ನಾನು ತೊಗೊಂಡಿರೋದಕ್ಕೋಸ್ಕರ ನಾನು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಇವತ್ತು ವಿದ್ಯಾರಣ್ಯಪುರ ಗ್ರೌಂಡಲ್ಲಿ ಇದ್ದೀನಿ ನಾನು. ಸೊ ಗಾಡಿ ಬಗ್ಗೆ ಮಚ್ ಡೀಟೇಲ್ ಹೇಳಬೇಕು ಅಂತಂದರೆ ನನಗೆ 1,45,000 rupees ಆಯಿತು ಆನ್ ರೋಡ್. ಇದು ಬೇಸ್ ವರ್ಷನ್ ಇದು. ಸೊ ಇದರಲ್ಲಿ S ಮತ್ತು ST ಅಂತ ಆಪ್ಷನ್ ಇದೆ. ಬಟ್ ನಾನು ತೊಗೊಂಡಿರೋದು S ಗ್ರೇ ಕಲರ್ ತೊಗೊಂಡಿದ್ದೀನಿ ಗಾಡಿನ. ಸೊ ಗಾಡಿಯಲ್ಲಿ ಮ್ಯಾಕ್ಸಿಮಮ್ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಆಲ್ಮೋಸ್ಟ್ ಒಂದು ಫುಲ್ ಚಾರ್ಜ್ಗೆ ನಿಮಗೆ 105 ಕಿಲೋಮೀಟರ್ ತನಕ ಹೋಗೋವಂಥ ಒಂದು ಗಾಡಿ ಇದು. ಸುಮಾರು ಜನ ಕೇಳ್ತಿದ್ರು ನನಗೆ, ಯಾಕೆ ನೀನು iQube ಯಾಕೆ ತೊಗೊಂಡಿದ್ಯಾ, ಯಾಕೆ ಓಲಾ ತೊಗೊಂಡಿಲ್ಲ, ಯಾಕೆ ಏತರ್ ತೊಗೊಂಡಿಲ್ಲ ಅಂತ. ಬಟ್ ಸುಮಾರು ರಿಸರ್ಚ್ ಎಲ್ಲ ಮಾಡಿದ ನಂತರ ನಾನು ಅಂದ್ಕೊಂಡೆ ನನಗೆ iQube ಇಸ್ ದ ಬೆಸ್ಟ್ ಆಪ್ಷನ್. ಯಾಕೆಂದರೆ ಇದು ಸ್ಪೆಷಲಿ ನಾನು ಓಡಿಸೋದಿಲ್ಲ, ಇದು ನನ್ನ ವೈಫಿಗೋಸ್ಕರ ತೊಗೊಂಡಿರೋದು. ಈ ಒಂದು ಸೀಟ್ ನೀವು ನೋಡ್ತಿದ್ದೀರಲ್ಲ, ದಿಸ್ ಇಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಸೀಟಿಂಗ್ ಕಂಫರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬೇಸಿಕ್ಲಿ ಹಿಂದ್ಗಡೆ ಸಸ್ಪೆನ್ಷನ್ ನಿಮಗೆ ಡಬಲ್ ಸಸ್ಪೆನ್ಷನ್ ಬರುತ್ತೆ, 2 ಸೈಡ್ ಕೂಡ ಬರುತ್ತೆ ಸಸ್ಪೆನ್ಷನ್. ಇಲ್ಲೊಂದಿದೆ ಹಾಗೂ ಈ ಕಡೆ ಒಂದಿದೆ. ಎಲ್ಲ ನಿಮಗೆ LED ಲೈಟ್ಸ್ ಆಗಿರುತ್ತೆ, LED ಇಂಡಿಕೇಟರ್ಸ್ ಆಗಿರುತ್ತೆ. ಹಾಗೂ ಹಿಂದ್ಗಡೆ ಕುತ್ಕೊಳ್ಳೋದಕ್ಕೂ ಒಳ್ಳೆ ಗ್ರ್ಯಾಬ್ ಕೊಟ್ಟಿದ್ದಾರೆ. ಹಾಗೂ ಕ್ಯೂ ಪಾರ್ಕ್ ಅಸಿಸ್ಟ್ ಇದೆ, ಅದನ್ನ ಆಮೇಲೆ ಹೇಳ್ತೀನಿ ನಾನು. ಸೊ ಹಿಂದ್ಗಡೆ ಒಂದು ಒಳ್ಳೆ ಮಡ್ಗಾಡು ರಿಫ್ಲೆಕ್ಟರ್, ಆಮೇಲೆ ಇಲ್ಲಿ ಲೈಟ್ ಬರುತ್ತೆ. ಸೊ ನಂಬರ್ ಪ್ಲೇಟ್ ಕೂರಿಸಿದಾಗ ಲೈಟ್ ಇಲ್ಲಿ ಪಾಸ್ ಆಗುತ್ತೆ. ಇಲ್ಲಿ ಸೈಡಲ್ಲಿ ರಿಫ್ಲೆಕ್ಟರ್ಸ್ ಕೂಡ ಇದೆ. ಸೊ ಅದಷ್ಟೇ ಅಲ್ಲದೆ ಇದೊಂದು ಕಂಪ್ಲೀಟ್ ಪ್ಯಾಕಿಂಗ್ ಕರೆಕ್ಟಾಗಿ ಮಾಡಿದ್ದಾರೆ. ಬೇಸಿಕ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ಸ್ ತುಂಬ ತೆಳ್ಳಗೆ ಕಾಣಿಸುತ್ತೆ, ಬಟ್ ಇದು ಹಾರ್ಡ್ ಫೈಬರ್ ಚೆನ್ನಾಗಿ ಪ್ಯಾಕಿಂಗ್ ಕೊಟ್ಟಿದ್ದಾರೆ. ಮುಂದ್ಗಡೆ ಬಂದು ನಿಮಗೆ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಸೊ ಅಲಾಯ್ ವೀಲ್ಸ್ ಈ ಥರ ಇದೆ, ಡೈಮಂಡ್ ಕಟ್ ಅಲಾಯ್ ವೀಲ್ಸು. ಸೊ ಅದಲ್ಲದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಇರುತ್ತೆ. ಮುಂದ್ಗಡೆ ಇದು ಬಂದು ಹೆಡ್ಲೈಟ್ ಆಗಿರುತ್ತೆ, ಹೈ ಬೀಮ್ ಲೋ ಬೀಮ್, ಮತ್ತು ಇದು ಇಂಡಿಕೇಟರ್ಸ್ ಆಗಿರುತ್ತೆ. ಹಾಗೂ ಇದು ಬಂದು DRL ಆಗಿರುತ್ತೆ. ಇದು ಆಲ್ ಟೈಮ್ ರನ್ನಿಂಗ್ DRL ಲೈಟ್ಸು. ಮತ್ತು ಹೆಡ್ಲೈಟ್ ನೀವು ಆಫ್ ಮಾಡೋಕ್ಕಾಗೋದಿಲ್ಲ, ಹೆಡ್ಲೈಟ್ ಕೂಡ 24/7 ಆನಲ್ಲೇ ಇರುತ್ತೆ ನಿಮ್ಮ ಗಾಡಿ ಆನ್ ಮಾಡಿದಾಗ. ಹೈ ಬೀಮ್ ಅಥವಾ ಲೋ ಬೀಮ್ ಆಪ್ಷನ್ ಇರುತ್ತೆ. ಸೊ ಲಿವರ್ಸ್ ಎಲ್ಲ ನೋಡಿದ್ರೆ ತುಂಬ ಪ್ರೀಮಿಯಂ ಲಿವರ್ಸ್ ಆಗಿದೆ, ಅಲ್ಯೂಮಿನಿಯಂ ಫಿನಿಶ್ ಆಗಿದೆ, ಅಲ್ಯೂಮಿನಿಯಂ ಲಿವರ್ಸ್ ಇನ್ಫ್ಯಾಕ್ಟ್ ಇದು. ಸೊ ಸಖತ್ತು ಚೆನ್ನಾಗಿ ಕಾಣಿಸ್ತಾ ಇದೆ. ಗ್ರಿಪ್ಪರ್ಸ್ ಎಲ್ಲ ತುಂಬ ಸ್ಮೂತ್ ಆಗಿದೆ. ಆಮೇಲೆ ನನಗೆ ಇದರಲ್ಲಿ ಈ ಗಾಡಿಯಲ್ಲಿ ಒಂದು ಇಷ್ಟ ಏನಾಗಲಿಲ್ಲ ಅಂತಂದರೆ, ನನಗೆ ಕೂತ್ಕೊಂಡೇ ತೋರಿಸ್ಬಿಡ್ತೀನಿ. ಈ ಗಾಡಿಯಲ್ಲಿ ನನಗೆ ಒಂದು ಇಷ್ಟ ಆಗಲಿಲ್ಲದಂತಂದರೆ ಈ ಮಿರರು ತುಂಬ ಲೋಕಲಾಗಿ ಕಾಣಿಸುತ್ತೆ. ಫಿನಿಶಿಂಗ್ ಅಷ್ಟು 100% ಆಗಿಲ್ಲ. ಇಲ್ಲೆಲ್ಲ ನೋಡಿ, ಇದೆಲ್ಲ ಹಿಂಗೆ ಓಪನ್ ಆಗಿದೆ. ಇದೊಂದು ನನಗೆ ಇಷ್ಟ ಆಗಲಿಲ್ಲ, ಬಾಕಿ ಎಲ್ಲ ಓಕೆ. ಸೊ ಇದು ಬಂದು ಹೈ ಬೀಮು, ಲೋ ಬೀಮು, ಇಲ್ಲಿ ಇಂಡಿಕೇಟ್ ಕೂಡ ಮಾಡುತ್ತದು. ಅದಲ್ಲದಲ್ಲೇ ಈ ಕಡೆ ಇಂಡಿಕೇಟರ್ ಸ್ವಿಚ್ ಇದೆ, ಲೆಫ್ಟ್ ಟು ರೈಟು. ಇದು ಹಾರ್ನು. ಮತ್ತು ಇಲ್ಲಿ ನೋಡೋದಾದರೆ ನಮ್ಮ ಚಾರ್ಜರ್ ಸಾಕೆಟ್ ಕೊಟ್ಟಿರ್ತಾರೆ. ಸೊ ಇದು ಇಲ್ಲಿ ಪ್ಲಗ್ ಮಾಡಿಕೊಂಡು ನಾವು ಡೈರೆಕ್ಟು 5 ಆಂಪ್ದೊಂದು ಸ್ವಿಚ್ ಬೋರ್ಡ್ ಬರುತ್ತಲ್ಲ, ಅದಕ್ಕೆ ಕನೆಕ್ಟ್ ಮಾಡ್ಕೊಬೋದು. ಸೊ ಇನ್ನೊಂದು ಇಲ್ಲಿ ಡಿಸ್ಪ್ಲೇಲಿ ನೋಡೋದಾದರೆ ನೀವು ಕೀ ಆನ್ ಮಾಡಿದ ತಕ್ಷಣ ಈ ಥರ ತೋರಿಸುತ್ತೆ. ಸೊ ಇವಾಗ ನೀವೇನು ಮಾಡಬೇಕು ಅಂತಂದರೆ ಬ್ರೇಕ್, ಲೆಫ್ಟ್ ಸೈಡ್ ಬ್ರೇಕ್ ಇಟ್ಕೊಂಡು ಇದನ್ನು ಒತ್ತಿಡ್ಕೊಬೇಕು. ಆವಾಗ ಈ ಥರ ಒಂದು ಸೌಂಡ್ ಬರುತ್ತೆ. ಸೌಂಡ್ ಬಂದಮೇಲೆ ಗಾಡಿ ಆನ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ನೀವು ಈ ಥರ ಹಿಂಗೆ ಆಕ್ಸಿಲೇಟರ್ ಕೊಟ್ಟಿದ ತಕ್ಷಣ ಮುಂದಕ್ಕೆ ಹೋಗುತ್ತೆ. ಓಕೆ, ಸೊ ಡಿಸ್ಪ್ಲೇಲಿ ಏನೇನಿದೆ ಅಂತ ನೋಡ್ಬಿಡೋಣ. ಡಿಸ್ಪ್ಲೇಲಿ ನಿಮಗೆ ಬ್ಲೂಟೂತ್ ಆಪ್ಷನ್ ತೋರಿಸ್ತಾ ಇದೆ. ಆ್ಯಸ್ ಇಫ್ ನಾನು ಹೇಳಿದ್ನಲ್ಲ, ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಮಾಡ್ಬೋದು. ಬ್ಲೂಟೂತ್ ಇದೆ, ಮತ್ತು ನಿಮ್ಮ ಫೋನ್ ಸಿಗ್ನಲ್ ಕೂಡ ಇದೆ. ಹಾಗೂ ಬ್ಯಾಟ್ರಿ, ನಿಮ್ಮ ಫೋನ್ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟು, ಹಾಗೂ ಕಾಲ್ಸ್ ಯಾವುದು, ಮೆಸೇಜ್ ಯಾವುದು ಅಂತ ಇರುತ್ತೆ. ಟರ್ನ್ ಟು ಟರ್ನ್ GPS ತೋರಿಸುತ್ತೆ, ಫುಲ್ ಮ್ಯಾಪ್ ತೋರಿಸಲ್ಲ. ಈ ಥರಲ್ಲೆಲ್ಲ ತೋರಿಸುತ್ತಲ್ಲ, ಆ ಥರ ತೋರಿಸೋದಿಲ್ಲ. ಹಾಗೂ ಇದು ಟಚ್ ಸ್ಕ್ರೀನ್ ಆಗಿರೋದಿಲ್ಲ, ಇದು ಬಂದು ನಾರ್ಮಲ್ ಡಿಸ್ಪ್ಲೇ ಆಗಿರುತ್ತೆ. ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ಇಲ್ಲಿ ತೋರಿಸ್ತಾ ಇದೆ ನೋಡಿ, 65% ಇದೆ. 65%ಗೆ ನಂಗೆ ಆಲ್ಮೋಸ್ಟ್ ಆಲ್ 69 ಕಿಲೋಮೀಟರ್ಸ್ ಹೋಗ್ಬೋದು. ಏನು ಹೇಳಿ, 69 ನಮ್ಮ ನಂಬರು. ಓಡೋಮೀಟ್ರಲ್ಲಿ ನೋಡೋದಾದರೆ ಆಲ್ಮೋಸ್ಟ್ ಆಲ್ 61 ಕಿಲೋಮೀಟರ್ಸ್ ಓಡಿಸಿದ್ದೀವಿ. ಟ್ರಿಪ್ ಏನು 61.8. ಆವ್ರೇಜ್ ಸ್ಪೀಡ್ ಕೂಡ ತೋರಿಸುತ್ತೆ ನಿಮಗೆ ಎಷ್ಟು ಓಡಿಸಿದ್ದೀರಾ ಅಂತ. ಆಮೇಲೆ ಇದು ಇಲ್ಲಿದೆ ನೋಡಿ, ಈಕೋ ಮೋಡಲ್ಲಿ ನಿಮಗೆ 69 ಕಿಲೋಮೀಟರ್ಸ್ ಹೋಗುತ್ತೆ.
ಅದೇ ನೀವು ಪವರ್ ಮೋಡ್ಗೆ ಹಾಕಿದ್ರೆ 49 ಕಿಲೋಮೀಟರ್ಸ್, ಆಲ್ಮೋಸ್ಟ್ ಆಲ್ 20 ಕಿಲೋಮೀಟರ್ಸ್ ನಿಮಗೆ ಡಿಪ್ರಿಷಿಯೇಷನ್ ಕಾಣಿಸುತ್ತೆ. ಇನ್ನೊಂದು ಏನಂತಂದರೆ ಮೇಜರ್ ಆಗಿ ನಾನು ಹೇಳಬೇಕು ಅಂದರೆ ಇದರಲ್ಲಿ ಪವರ್ ಮೋಡು ಮತ್ತು ಈಕೋ ಮೋಡ್ ಎಲ್ಲ ಸೇಮ್ ಆಗಿದೆ, ಏನು ನಿಮಗೆ ಎಕ್ಸ್ಟ್ರಾ ಪಂಚ್ ಸಿಗೋದಿಲ್ಲ. ಬಟ್ ಏನಂತಂದರೆ 50 ಕಿಲೋಮೀಟರ್ಸ್ ಈಕೋ ಮೋಡಲ್ಲಿ ಹೋಗ್ಬೋದು ಸ್ಟಾಪ್ ಸ್ಪೀಡು. ನಿಮಗೆ ನಾರ್ಮಲ್ ಪವರ್ ಮೋಡಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ 75+ ಕಿಲೋಮೀಟರ್ಸ್ ನೀವು ಹೋಗ್ಬೋದು ಪವರ್ ಮೋಡಲ್ಲಿ ಅಷ್ಟೇ. ಅದು ಬಿಟ್ಟರೆ ನಿಮಗೆ ಏತರಲ್ಲಿ ಮತ್ತು ಓಲಾದಲ್ಲಿ ಸಿಗುತ್ತಲ್ಲ ಆ ಒಂದು ಎಕ್ಸ್ಟ್ರೀಮ್ ಫುಲ್ಲು ಅದು ಸಿಗೋದಿಲ್ಲ ಈ ಗಾಡಿಯಲ್ಲಿ, ಇವಾಗಲೇ ಹೇಳ್ತೀನಿ. ಸೊ ಯಾರು ಪರ್ಫಾರ್ಮೆನ್ಸ್ ಸ್ಕೂಟರ್ ಅಂತ ನೋಡ್ತಿದ್ದೀರಾ ನೀವು ದಯವಿಟ್ಟು ಓಲಾ ಅಥವಾ ಏತರ್ ತೊಗೊಳ್ಳಿ. ಯಾರು ಯುಟಿಲಿಟಿ ಅಂತ ನೋಡ್ತಿದ್ದೀರಾ ದಯವಿಟ್ಟು iQube ಸ್ವಿಚ್ ಮಾಡ್ಕೊಳೋದು ಒಳ್ಳೆಯದು. ರೈಟ್ ಸೈಡಲ್ಲಿ ನೋಡೋದಾದರೆ ನಿಮಗೆ ಹಜಾರ್ಡ್ ಸ್ವಿಚ್ ಕೊಟ್ಟಿದ್ದಾರೆ. ಸೊ 4 ಇಂಡಿಕೇಟರ್ಸ್ ಕೂಡ ಆನ್ ಆಗುತ್ತೆ. ಸೊ ಅದಲ್ಲದಲ್ಲೇ ಈ ಕಡೆ ಬಂದು ಪಾರ್ಕ್ ಅಸಿಸ್ಟೆಂಟು, ಇದು ಬಂದು ಮೋಡ್ ಬಟನ್ ಇದೆ ನೋಡಿ. ಸೊ ಇವಾಗ ಇಲ್ಲಿ ನೋಡೋದಾದರೆ ಡಿಸ್ಪ್ಲೇಲಿ ಇದೊಂದು ಪವರು ಮತ್ತು ಈಕೋ ಮೋಡ್ಗೆ ಹೋಗುತ್ತೆ ನಾವು ಮೋಡ್ ಬಟನ್ ಒತ್ತಿದ ತಕ್ಷಣ. ಸೊ ಪಾರ್ಕ್ ಅಸಿಸ್ಟ್ ಹೆಂಗೆ ಅಂದರೆ ನೀವು ಇದನ್ನು ಒತ್ತಿಟ್ಕೊಬೇಕು. ಒತ್ತಿಟ್ಕೊಂಡಿದ ತಕ್ಷಣ ಅಂದರೆ ಬ್ರೇಕ್ ಕೂಡ ನಾವು ಅಪ್ಲೈ ಮಾಡಿಕೊಂಡೆ ಸೈಮಲ್ಟೇನಿಯಸ್ಲಿ ಅಪ್ಲೈ ಮಾಡಿದ್ರೆ ಫಾರ್ವರ್ಡ್ ಅಂತ ಬರುತ್ತೆ. ಫಾರ್ವರ್ಡ್ ಅಂತಂದರೆ ನಿಮಗೆ ಈ ಥರ ಹಿಂಗೆ ಹೋಗುತ್ತೆ ಮುಂದಕ್ಕೆ. ಅದೇ ಇವಾಗ ರಿವರ್ಸ್ ಹೋಗಬೇಕು ಅಂದರೆ ನೋಡಿ ಮತ್ತೊಂದು ಸತಿ ಒತ್ತಿರ್ತೀನಿ. ಸೊ ಈ ಒಂದು ಪಾರ್ಕಿಂಗ್ ಸೆನ್ಸರ್ ಥರದ್ದೊಂದು ಲೈಟ್ ಆನ್ ಆಗುತ್ತೆ. ಹಾಗೂ ನಾನು ನೋಡಿ ಆಕ್ಸಿಲೇಟರ್ ಕೊಟ್ಟಿದ ತಕ್ಷಣ ಹಿಂದ್ಗಡೆಗೆ ಹೋಗ್ತಾ ಇದೆ ಗಾಡಿ. ಮತ್ತು ಇದು 2 ಕಿಲೋಮೀಟರ್ ಸ್ಪೀಡ್ ಮಾತ್ರ, 2 to 3 ಕಿಲೋಮೀಟರ್ ಮಾತ್ರ ಹೋಗುತ್ತೆ ಅಷ್ಟೇ, ಅದೊಂದು ಅಡ್ವಾಂಟೇಜು. ಇವಾಗ ಮತ್ತೆ ಮುಂದಕ್ಕೆ ಹೋಗೋಣ ಅಷ್ಟೇ. ಮತ್ತು ಓಲಾನು ಬಂದಿದೆ, ಏತರ ಬಂದಿದೆ. ಪ್ರೈಸಿಂಗ್ ನೋಡೋಕ್ಕಾದ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್ 30,000 to 40,000 rupees ವೇರಿಯೇಷನ್ಸ್ ಇದೆ. ಬಟ್ ನಮಗೆ ಬೇಕಾಗಿರೋಂಥ ಯುಟಿಲಿಟಿ ಏನು, ನಮಗೆ 100 ಕಿಲೋಮೀಟರ್ ಮೈಲೇಜ್ ಬೇಕಾಗಿದೆ, ಅದು ಈ ಗಾಡಿಯಲ್ಲಿ ಸಿಗ್ತಾ ಇದೆ. ಹಾಗೂ 6 hours ಚಾರ್ಜಿಂಗ್ ಮಾಡಬೇಕಾಗಿದೆ, ಅದು ಕೂಡ ನಾವು ಮಾಡ್ಬೋದು ಈಸಿಯಾಗಿ. ನನ್ನ ವೈಫಿಗೆ ಆಲ್ಮೋಸ್ಟ್ ಆಲ್ ಒಂದು ದಿನಕ್ಕೆ ಅವಳೊಂದು 14 ಕಿಲೋಮೀಟರ್ಸ್ ಒನ್ ಸೈಡ್ ಓಡಿಸ್ತಾಳೆ. ಸೊ ಆಲ್ಮೋಸ್ಟ್ ಆಲ್ 25-30 ಕಿಲೋಮೀಟರ್ಸ್ ಒನ್ ಸೈಡ್ ಅಂತ ತೊಗೊಂಡ್ರು ಅಟ್ಲೀಸ್ಟ್ 3 days ಅಂತೂ ಯೂಸ್ ಮಾಡ್ಬೋದು. ಸೊ ಅದೊಂದು ಮೇಜರ್ ಅಡ್ವಾಂಟೇಜ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಏನಂತಂದರೆ ಎಲೆಕ್ಟ್ರಿಕ್ ತೊಗೊಳಕ್ಕೆ ಮೇನ್ ರೀಸನ್ ಏನಂತಂದರೆ ನಾನು ಎಂಟಾರ್ಕ್ ಇದ್ದಾಗ ಸಿಕ್ಕಾಪಟ್ಟೆ ಆ ಗಾಡಿನ ತೊಗೊಂಡೋಗಿ ಎಂಡ್ಯೂರೆನ್ಸು ಆಫ್ ರೋಡಿಂಗ್ ಎಲ್ಲ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಇವಾಗ ನನ್ನ ವೈಫಿಗೆ ಏನಾಗಿದೆ ಅಂತಂದರೆ ಎಲೆಕ್ಟ್ರಿಕ್ ತೊಗೊಂಡ್ರೆ ಎಲ್ಲೂ ಹೋಗೋಕ್ಕಾಗಲ್ಲ. ಅದೊಂದು ಅಡ್ವಾಂಟೇಜ್ ನನ್ನ ವೈಫಿಗೆ ಆಗಿದೆ, ಬಟ್ ನನಗಲ್ಲ, ನನಗೆ ಡಿಸ್ಅಡ್ವಾಂಟೇಜ್ ಆಗಿರೋದು. ಬಟ್ ಡೆಫಿನೆಟ್ಲಿ ಬೂಟ್ ಸ್ಪೇಸ್ ಮಾತ್ರ ಸಕ್ಕದಾಗಿದೆ. ಹಾಗೂ ಕಾಲು ಹಿಡ್ಕೊಳೋದಕ್ಕೂ ಅಷ್ಟೇ ನಿಮಗೆ ನಾರ್ಮಲ್ ಜುಪಿಟರ್ ಯಾವ ಥರ ಬರುತ್ತಲ್ಲ ಆಲ್ಮೋಸ್ಟ್ ಆಲ್ ಸೇಮ್ ಆಗಿದೆ ಜುಪಿಟರ್ ಥರನೇ. ಸೊ ಇನ್ ಡೀಟೇಲ್ ಆಗಿ ಈ ಗಾಡಿಯಲ್ಲಿ ಏನೇನಿದೆ ಅನ್ನೋ ಸ್ಪೆಸಿಫಿಕೇಶನ್ನ ತೋರಿಸ್ತೀನಿ ಬನ್ನಿ. ಓವರಾಲ್ ಈ ಗಾಡಿ ತೂಕ ಬಂದು 117 kg ಇರುತ್ತೆ. ಇನ್ನೊಂದೇನಂದ್ರೆ 2 ವೀಲೂ ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ. ಸೊ ಪಂಚರ್ ಆದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಹಾಗೂ 0 to 40 ಬಂದು 4.2 seconds ಅಲ್ಲಿ ಹೋಗುತ್ತೆ ಈ ಗಾಡಿ. ಫ್ರಂಟ್ ಮತ್ತೆ ಬ್ಯಾಕ್ ವೀಲ್ ಸೈಜ್ ಬಂದು 12 ಆಗಿರುತ್ತೆ, 90/12. ಮುಂದೆ ನೋಡೋದಾದ್ರೆ ಆಲ್ ಫೈಬರ್ ಪಾರ್ಟ್ಸ್. ಸೊ ಇದಕ್ಕೂ ಕೂಡ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಇದೆ. ನಮ್ಮ ಎಂಟಾರ್ಕಲ್ಲಿ ಯಾವ ಥರ ಇತ್ತಲ್ಲ ಆ ಥರ ಒಂದು ಆಪ್ಷನ್ ಕೂಡ ಇದೆ, ಮೊಬೈಲ್ ಕೂಡ ಕನೆಕ್ಟಿವಿಟಿ ಮಾಡ್ಬೋದು. ಸೊ ಇಲ್ಲಿ 2 ಸ್ಕ್ರೂ ಹಾಕಿದ್ರೆ ನಂಬರ್ ಪ್ಲೇಟ್ ಕೂರಿಸ್ತೀವಿ. ಸೊ ನಂಬರ್ ಪ್ಲೇಟ್ ಇನ್ನೂ ಬಂದಿಲ್ಲ ಗಾಡಿ, ಯಾಕಂದರೆ ಕಂಪ್ಲೀಟ್ ಹೊಸ ಗಾಡಿ ಆಗಿರೋದ್ರಿಂದ ಇನ್ನೂ ಇದಕ್ಕಿನ್ನೂ ನಂಬರ್ ಪ್ಲೇಟ್ ಹಾಕ್ಸಿಲ್ಲ. ಇಲ್ಲಿ ನಿಮಗೆ ಬ್ರೇಕ್ ಕೂಡ ಲಾಕ್ ಮಾಡೋಂಥ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಇದೊಂದು ಅಡ್ವಾಂಟೇಜ್. ಯಾಕಂದರೆ ಅಪ್ಪಿಲ್ಲಲ್ಲೆಲ್ಲ ನಾವು ನಿಲ್ಸ್ಬಿಟ್ಟು ಹೋದರೆ ಗಾಡಿ ರಿವರ್ಸ್ ಆಗಿ ಹೋಗ್ಬಾರ್ದು ಅಂತ. ಸೊ ಸೈಡ್ ಸ್ಟ್ಯಾಂಡ್ ಆನಲ್ಲಿ ಇಟ್ಟರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಗಾಡಿ ಸ್ಟಾರ್ಟ್ ಆಗಲ್ಲ. ಗಾಡಿ IP67 ರೇಟಿಂಗ್ ಆಗಿರೋದ್ರಿಂದ ಮಳೆಯಲ್ಲಾಗಲಿ ಅಥವಾ ನೀರಲ್ಲೆಲ್ಲೇ ಹೊಡ್ಕೊಂಡೋದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ, ಕಂಪ್ಲೀಟ್ ವಾಟರ್ ಪ್ರೂಫಿಂಗ್ ಆಗಿರುತ್ತೆ. ಬ್ಯಾಟ್ರಿ ಕೆಪಾಸಿಟಿ ಬಂದು 3.4 kilowatts ಆಗಿರುತ್ತೆ. ಗಾಡಿ ಓವರ್ ಆಲ್ ವೆಯ್ಟ್ ಬಂದು 102 kg ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 157 mm ಆಗಿರುತ್ತೆ. ಸೀಟ್ ಹೈಟ್ ಬಂದು 770 mm ಆಗಿರುತ್ತೆ. ಸೊ ಹಿಂದ್ಗಡೆ ಸೀಟ್ ನೋಡೋದಾದ್ರೆ ನೋಡಿ ಇಷ್ಟು ಸ್ಪೇಸ್ ಇದೆ. ಬಟ್ ದೊಡ್ಡದು ಹೆಲ್ಮೆಟ್ ಏನು ಹಾಕೊಳಕ್ಕಾಗೋದಿಲ್ಲ. ಇದು ನೋಡಿ ಟೋಪಿ ಹೆಲ್ಮೆಟ್ ಹಾಕೊಂಡ್ರೆ ಆಲ್ಮೋಸ್ಟ್ ಆಲ್ ಇಷ್ಟು ತನಕ ಫುಲ್ ಆಗ್ತಿದೆ. ಮೊಬೈಲ್ ಚಾರ್ಜರ್ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಏನೋ ಗೊತ್ತಿಲ್ಲ TVS ಅವ್ರು ಯಾಕೆ ಈ ಥರ ಮಾಡ್ತಾರೆ ಅರ್ಥ ಆಗ್ತಿಲ್ಲ. ಇದೇ ಚಾರ್ಜಿಂಗ್ ಆಪ್ಷನ್ನ ಇಷ್ಟು ದೊಡ್ಡ ಸ್ಪೇಸ್ ಇದೆಯಲ್ಲ ಇಲ್ಲೆಲ್ಲರ ಕೊಟ್ಟಿದ್ದರೆ ಭಾಳ ಚೆನ್ನಾಗಿರೋದು ಅಂತ ನನ್ನ ಒಂದು ಅನಿಸಿಕೆ. ಸೊ ಗಾಡಿ ತೊಗೊಬೇಕಾದ್ರೆ ಚಾರ್ಜರ್ ಕೊಟ್ಟಿರ್ತಾರೆ, ಯೂಸರ್ ಮ್ಯಾನುವಲ್ ಕೊಡ್ತಾರೆ. ನಾನು ಮತ್ತೆ ಕ್ರಾಶ್ ಗಾರ್ಡ್ಸ್ ಏನೋ ಹಾಕಕ್ಕೆ ಹೋಗಿಲ್ಲ ಗಾಡಿಗೆ, ಅದಕ್ಕೂ ಬೇರೆ ಒಂದು 10,000 rupees ಏನೋ ಹೇಳಿದ್ರು, ವಿಚ್ ಇಸ್ ನಾಟ್ ನೆಸೆಸರಿ ಅಂತ ಅನ್ನಿಸ್ತು. ಇದರಲ್ಲಿ ಇನ್ನೊಂದೇನು ಆಪ್ಷನ್ ಅಂತಂದರೆ SL ಕೆಲವೊಂದು ಕಲರ್ಸ್ ಬರೋದು STL ಬರೋದಿಲ್ಲ, STL ಬರೋ ಕಲರ್ಸ್ SL ಬರೋದಿಲ್ಲ. ಸೊ ಅಲ್ಲಿ ನಿಮಗೆ ಮೇನ್ ಕ್ಯಾಚ್ ಇರೋದು. ಇಷ್ಟು ವರ್ಷ ನಾವು ಪೆಟ್ರೋಲ್ ಗಾಡಿ ಯೂಸ್ ಮಾಡಿ ಸಡನ್ನಾಗಿ ಎಲೆಕ್ಟ್ರಿಕ್ ಗಾಡಿಗೆ ಸ್ವಿಚ್ ಆಗಿದ್ದೀವಿ. ಸೊ ಇದರಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಇನ್ನೂ ನಮಗೇನೂ ಗೊತ್ತಿಲ್ಲ. ಸೊ ಯೂಸ್ ಮಾಡ್ತಾ ಇದ್ರ ಬಗ್ಗೆ ಜಾಸ್ತಿ ಗೊತ್ತಾಗತ್ತೆ ನಮಗೆ. ಯಾಕೆಂದರೆ ಇದು ಇವಾಗ ಫಸ್ಟ್ ನಮ್ಮ ಲೈಫಲ್ಲೇ ಫಸ್ಟ್ ಟೈಮ್ ಒಂದು ಎಲೆಕ್ಟ್ರಿಕ್ ಗಾಡಿ ತೊಗೊಂಡಿರೋದು, ದಟ್ ಇಸ್ TVS iQube. ಡಿಸ್ಅಡ್ವಾಂಟೇಜಸ್ ಅಲ್ಲಿ ಹೇಳ್ಬಿಡ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಲಾಂಗ್ ಟೂರಿಂಗ್ ಆಗೋದಿಲ್ಲ, ಹಾಗೂ ಮ್ಯಾಕ್ಸಿಮಮ್ ಸ್ಪೀಡ್ ಆಗೋದಿಲ್ಲ, ಹಾಗೂ ಆ ಒಂದು ಪೆಟ್ರೋಲ್ ಫೀಲೇ ಇಲ್ಲ. ಆ್ಯಕ್ಚುಲ್ ಮಜಾ ಇದೆಯಲ್ಲ ಅದು ಮಿಸ್ಸಿಂಗ್ ಇದೆ ಈ ಗಾಡಿಯಲ್ಲಿ. ಸೊ ಇದು ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ತೀನಿ. ಮತ್ತು ಚಾರ್ಜಿಂಗು ನೀವು 6 hours ಆಗಲೇಬೇಕು. ಅದೇ ನಾವು ಪೆಟ್ರೋಲ್ ಗಾಡಿ ಆಗಿದ್ರೆ ಇಮಿಡಿಯೇಟ್ ಪೆಟ್ರೋಲ್ ಬಂಕಿಗೆ ಹೋದ್ವಾ 2 ಸೆಕೆಂಡಲ್ಲಿ ಪೆಟ್ರೋಲ್ ಹಾಕೊಂಡ್ವಾ ಎಕ್ಸಿಟ್ ಆಗ್ಬೋದಾಗಿತ್ತು. ಬಟ್ ಇದ್ರಲ್ಲಿ ಹಂಗಲ್ಲ, ಚಾರ್ಜಿಂಗ್ ಆಗೋ ತನಕ ನಾವು ವೇಟ್ ಮಾಡಲೇಬೇಕು, ವಿಚ್ ಇಸ್ 6 hours, ವಿಚ್ ಇಸ್ ಹ್ಯೂಜ್. ಸೊ ಅದು ಬಿಟ್ಟರೆ ಈ ಗಾಡಿಯಲ್ಲಿ SL STಗೂ ಡಿಫ್ರೆನ್ಸ್ ಬಂದು ಆಲ್ಮೋಸ್ಟ್ ಅಲ್ಲಿ 15,000. ಅದು ಏನೇನೋ ಬೇರೆ ಇದೆ ಅಂತ ನಾನು ನೋಡೋಕೆ ಹೋಗಿಲ್ಲ ಜಾಸ್ತಿ.
ಒಂದೇನಂತಂದ್ರೆ 2 ಗಾಡಿ ಪರ್ಫಾರ್ಮೆನ್ಸ್ ಸೇಮ್ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಕಾಸ್ಮೆಟಿಕಲ್ ಅಪಿಯಲ್ಸ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಹಾಗೂ ಕಲರ್ ಆಪ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹೊರತು ಗಾಡಿ ಮಾತ್ರ ನನ್ನ ಪರ್ಸನಲ್ ಸಜೆಷನ್, ನೀವೇನಾರು ಐಕ್ಯೂಬ್ ತೊಗೊಂಡಿದ್ರೆ ಬೇಸ್ ವರ್ಷನ್ ತಗೊಳ್ಳಿ. ಇನ್ ಕೇಸ್ ದುಡ್ಡು ಜಾಸ್ತಿ ಇತ್ತು ಅಂತಂದ್ರೆ ST ತಗೊಳ್ಳಿ. ಸೊ ಪಾರ್ಕಿಂಗ್ ನಾನು ಹೇಳಿದ್ನಲ್ಲ, ಇದು ಬಂದು ಫಾರ್ವರ್ಡ್ ಅಂದ್ರೆ ತುಂಬಾ ಪವರ್ಫುಲ್ ಆಗಿರುತ್ತೆ. ಇನ್ ಕೇಸ್ ನೀವೇನಾದ್ರು ಇನ್ಕ್ಲೈನ್ ಏನಾದ್ರು ಇತ್ತು ಅಂದ್ರೆ ಪವರ್ ಆಗಿ ನೀವು ಯೂಸ್ ಮಾಡ್ಕೊಬೋದು ಇದನ್ನ. ಅದನ್ನೇ ನಾನು ಇವಾಗ ರಿವರ್ಸ್ ತೋರಿಸ್ತೀನಿ ನೋಡಿ. ಬ್ರೇಕ್ ಹಿಡಿದಾಗ ಇನ್ ಕೇಸ್ ಹಿಂದ್ಗಡೆ ಬ್ರೇಕ್ ಹಿಡಿದ್ರು ಅಷ್ಟೇ ಅಥವಾ ಮುಂದ್ಗಡೆ ಬ್ರೇಕ್ ಹಿಡಿದ್ರು ಅಷ್ಟೇ, ಇದು ಕಾಂಬಿ ಬ್ರೇಕ್ ಸಿಸ್ಟಮ್ ಇದೆ. ಮುಂದ್ಗಡೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ಹಿಂದ್ಗಡೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಬಟ್ ಜಸ್ಟ್ ಇವಾಗ ನಾನು ಇದೆ ಬ್ರೇಕ್ ಹಿಡಿದ ತಕ್ಷಣ ಫ್ರಂಟ್ ವೀಲ್ ಅಪ್ಲೈ ಆಯಿತು, ನನಗೆ ಅದೇನೋ ಅದೊಂದು ಇಷ್ಟ ಆಗಲ್ಲ ಸ್ಕೂಟರ್ಸಲ್ಲಿ. ಸೊ ಇನ್ನೊಂದು ಏನಂತಂದರೆ, ಮೇಜರ್ ಆಗಿ ಈ ಗಾಡಿಯಲ್ಲಿ ಸರ್ವಿಸ್ ಕಾಸ್ಟ್ ಎಷ್ಟು ಅಂತ ಕೇಳಿದ್ರೆ 650 ರೂಪೀಸ್ ಅಂತೆ. ಎವ್ರಿ 4000 ಕಿಲೋಮೀಟರ್ಸ್ಗೆ ನೀವು ಒಂದ್ಸತಿ ಸರ್ವಿಸ್ ಮಾಡಿಸ್ಲೇಬೇಕು ಈ ಗಾಡಿ. ಸರ್ವಿಸ್ ಅಂತಂದರೆ ಇಂಜಿನ್ ಆಯಿಲ್ ಅಂತ ಏನಿಲ್ಲ, ಜಸ್ಟ್ ಬ್ಯಾಟ್ರಿ ಚೆಕಪ್ ಮಾಡ್ತಾರಂತೆ, ಹಾಗೂ ನಾರ್ಮಲ್ ವೇರ್ ಆ್ಯಂಡ್ ಟೇರ್ ಬ್ರೇಕ್ ಪ್ಯಾಡ್ಸ್ ಆ ಥರದ್ದು ಏನಾದ್ರು ಇದ್ದರೆ ರಿಪ್ಲೇಸ್ ಮಾಡಿಕೊಡ್ತಾರೆ. ಬ್ಯಾಟ್ರಿಗೆ ಬಂದು 3 ಇಯರ್ಸ್ ವ್ಯಾರಂಟಿ ಇರುತ್ತೆ, ಹಾಗೂ ಚಾರ್ಜರಿಗೆ ಬಂದು 1 ಇಯರ್ ವ್ಯಾರಂಟಿ ಇರುತ್ತೆ. ಇನ್ ಕೇಸ್ ಚಾರ್ಜರ್ ಏನಾದ್ರು ಹಾಳಾಯಿತು ಅಂದರೆ 10,000 ರೂಪಾಯಿ ಕಟ್ಟಕ್ಕೆ ರೆಡಿಯಾಗಿರ್ರಿ. ಸೊ ಚಾರ್ಜಸ್ನ ಭಾಳ ಹುಷಾರಾಗಿ ಇಟ್ಕೊಳ್ಳಿ. ಗಾಡಿಯಲ್ಲಿ ನಾವು ಪೆಟ್ರೋಲ್ ಗಾಡಿ ತೊಗೊಂಡಾಗ ಏನಾಗುತ್ತೆ, 1 ವರ್ಷ ಅಟ್ಲೀಸ್ಟ್ ಫ್ರೀ ಸರ್ವಿಸ್ ಅಂತ ಇರುತ್ತೆ, ಅಥವಾ 50,000 ಕಿಲೋಮೀಟರ್ಸ್ ಅಂತ ಇರುತ್ತಲ್ಲ, ಅದೇ ಥರ ಇದರಲ್ಲಿ ಯಾವ ಥರ ಇದೆ ಅಂದರೆ ವ್ಯಾರಂಟಿ 50,000 ಕಿಲೋಮೀಟರ್ಸು, ಇಲ್ಲ ಅಂತಂದರೆ 3 ಇಯರ್ಸು. ಇದು ಎರಡರಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಅದಕ್ಕೆ ತನಕ ವ್ಯಾರಂಟಿ ಮಾತ್ರ. ಸೊ ಅಲ್ಲಿ ತನಕ ವ್ಯಾರಂಟಿ ಸೀಮಿತವಾಗಿರುತ್ತೆ, ಅದಾದಮೇಲೆ ವ್ಯಾರಂಟಿ ಇರೋದಿಲ್ಲ ಗಾಡಿಗೆ. ಸೊ ಫಸ್ಟ್ ಸರ್ವಿಸ್ ಆದಮೇಲೆ ನಾನು ನಿಮಗೆ ಇದರಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಏನೇನಾಗಿದೆ ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಲ್ಲದಲ್ಲೇ ಗಾಡಿ ಓವರಾಲ್ ಪ್ರೈಸ್ ನಾನು ಹೇಳಿದಾಗೆ 1,45,000 ಎಕ್ಸಾಕ್ಟ್ 1,45,000 ರೂಪೀಸ್ ಆಗಿದೆ. ಯಾಕೆಂದರೆ ಜೂನ್ ಆದ ನಂತರ ಪ್ರೈಸಿಂಗ್ ಸಬ್ಸಿಡೀಸ್ ಎಲ್ಲ ಕಡಿಮೆ ಅಂದರೆ ಸಬ್ಸಿಡೀಸ್ ಏನೆಲ್ಲ ತೆಗ್ದಿದ್ದಾರೆ. ಸೊ ಹಾಗಾಗಿ ನಮಗೆ ಸಬ್ಸಿಡಿ ಸಿಗಲಿಲ್ಲ, ಅದೊಂದು ಬೇಜಾರಾಗ್ತಾ ಇದೆ. ಬಟ್ ಇಲ್ಲ ಅಂದಿದ್ರೆ ಈ ಗಾಡಿ ನಮಗೆ ಬೇಸ್ ವರ್ಷನ್ ಆಲ್ಮೋಸ್ಟ್ ಅಲ್ಲಿ 1,20,000 ಏನೋ ಸಿಗ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಅಲ್ಲಿ 25,000 ರೂಪೀಸ್ ನಮಗೆ ಲಾಸ್ ಆಗ್ತಿದೆ. ಇಟ್ಸ್ ಓಕೆ. ಸೊ ನಿಮಗೆ ಇನ್ನೇನಾದರೂ ನಾನು ಈ ಗಾಡಿ ರಿವ್ಯೂಲ್ಲಿ ಏನಾರು ಮಿಸ್ ಮಾಡಿದ್ದೀನಿ ಅಂತ ನಿಮಗೇನಾರು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಪ್ರತಿಯೊಂದು ಕಮೆಂಟಿಗೂ ನಾನು ರಿಪ್ಲೈ ಕೊಡ್ತೀನಿ. ಸೊ ಹಾಗೂ ಚಾನಲಿಗೆ ನೀವೇನಾರು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು 10Kಗೆ ಜಸ್ಟು ಕೆಲವೇ 300 ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ. ಸೊ 10K ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಸೈನಿಂಗ್ ಆಫ್, ನಿಮ್ಮ 69 ದ ವ್ಯಾಂಡಲಸ್.